ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ 4 ರಾಜ್ಯದ ನಿಗಮಗಳ ನೌಕರರು ಕೆಲ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಪ್ರಮುಖವಾಗಿ 38 ತಿಂಗಳ ಅರಿಯರ್ಸನ್ನು ಕೊಡಬೇಕು, ಬಾಕಿ ವೇತನ ಕೊಡಬೇಕು ಮತ್ತು ಸರ್ಕಾರಿ ಸಿಬ್ಬಂದಿಗಳಿಗೆ ಸರಿಸಮಾನವಾಗಿ ವೇತನ ಕೊಡಬೇಕು, ಕಿರುಕುಳ ಏನು ಸಾರಿಗೆ ಸಿಬ್ಬಂದಿಗಳಿಗೆ ಕಿರುಕುಳ ನಿಲ್ಲಬೇಕೆಂಬ ಪ್ರಮುಖವಾದ ಬೇಡಿಕೆ ಇಟ್ಟುಕೊಂಡು ಇವತ್ತು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ಸಂಜೆ ಬೆಂಗಳೂರು ಚಲೋ ಕಾರ್ಯಕ್ರಮ ನಂತರ ಸರ್ಕಾರದ ನಿರ್ಧಾರ ಏನಿರುತ್ತೆ ಆ ನಿರ್ಧಾರ ನೋಡಿಕೊಂಡು ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಮಾಡಲಿಕ್ಕೆ ಒಂದು ಕಡೆ ಸಿಬ್ಬಂದಿ ನಿರತರಾಗಿದ್ದಾರೆ. ಈ ಕಡೆ ನೋಡ್ತಾ ಇರೋದು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲಿದ್ದೇವೆ. ಈಗಾಗಲೇ ಎಲ್ಲ ರೀತಿಯ ನಿನ್ನೆಯೇ ನಮಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಮತ್ತು ಹಲವಾರು ಸಾರಿಗೆ ನಿಗಮಗಳ ಕಾರ್ಮಿಕ ಒಕ್ಕೂಟಗಳು ಕರೆ ಕೊಟ್ಟಿವೆ. ಒಂದು ರೀತಿಯ ಬೇಡಿಕೆ ಯಾವ ರೀತಿ ನಮ್ಮ ಬೇಡಿಕೆ ಸರ್ಕಾರ ಸ್ಪಂದನೆ ಆಗ್ತದೆ, ಸ್ಪಂದನೆ ಆಗದೇ ಇದ್ದರೆ ನಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರೋದ್ರ ಬಗ್ಗೆಯೂ ಒಂದು ನಿರ್ಧಾರ ತೆಗೆದುಕೊಳ್ತಿದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ರೀತಿಯ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದಿಟ್ಟಿರೋದು, ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಅಥವಾ ಈ ಒಂದು ಸಂಬಂಧಪಟ್ಟ ಸಚಿವರು ಇವರಿಗೆ ಸಕಾರಾತ್ಮಕ ಸ್ಪಂದನೆ ಇಲ್ಲ. ಆದ್ದರಿಂದ ಇವತ್ತು ಏನು ತಮ್ಮ ನಿರ್ಧಾರ ಪ್ರಕಟ ಆದ ನಂತರ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಬಗ್ಗೆಯೂ ಒಂದು ಚಿಂತನೆ ಆಗಿದೆ. ಈಗಾಗಲೇ ಹುಬ್ಬಳ್ಳಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ಇದ್ದೇವೆ. ಇಲ್ಲಿಯ ಸಿಬ್ಬಂದಿಗಳಿಗೂ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ನಿರ್ಧಾರ ಹೊರಬಿದ್ದ ತಕ್ಷಣ ಉಗ್ರ ಸ್ವರೂಪದ ಹೋರಾಟ ಮತ್ತು ಅನಿರ್ದಿಷ್ಟಾವಧಿ ಕಾಲ ಹೋರಾಟಕ್ಕೆ ನಾವು ಸನ್ನದ್ಧಾಗಬೇಕು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಅದರಿಂದ ಇವತ್ತಿನ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ರೀತಿಯ ಒಂದು ಯೂನಿಯನ್ ಅಥವಾ ಹೋರಾಟ ಕಾರ್ಮಿಕ ಸಂಘಟನೆಗಳು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತವೆ ಆ ಒಂದು ನಿರ್ಧಾರದ ಮೇಲೆ ಇಂದಿನ ಹೋರಾಟದ ರೂಪರೇಷೆ ಆಗ್ತದೆ. ಅದರಿಂದ ನೋಡಬೇಕಾಗ್ತದೆ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದನ್ನು. ಅದರಿಂದ ಒಂದು ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ನಿಗಮ ಮತ್ತು ಇಲ್ಲಿ ಇರ್ತಕ್ಕಂಥ NWKSRTCಯ ವ್ಯಾಪ್ತಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಎಲ್ಲ ರೀತಿಯ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ನಿಂತಿರೋದು. ಆಮೇಲೆ ಅನಂತರ ಯಾವ ರೀತಿ ಅವರ ಹೋರಾಟ ಯಶಸ್ವಿ ಸಂಧಾನ ಆಗ್ತದೆ ಅನ್ನೋ ಬಗ್ಗೆ ಎಲ್ಲವೂ ಗುರುತಾಗ್ತದೆ. ಆದ್ದರಿಂದ ಇವರ ಹೋರಾಟದ ಪ್ರಕ್ರಿಯೆಗಳು ಹೇಗಿರುತ್ತೆ ಅಥವಾ ಇವರಿಗೆ ಯಾವ ರೀತಿ ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರು ಸ್ಪಂದನೆ ಆಗ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯ, ಸಾಲಾರ್ ನ್ಯೂಸ್ ಹುಬ್ಬಳ್ಳಿ.